ಅವ್ರ ವಾಯ್ಸನ್ ಗಮನಿಸಿದ್ರ? ಡಿಟ್ಟು ಸತ್ಯವತಿ ವನಜಾ ಗುಣಶೇಖರ್ ವಾಯ್ಸ್ ತರ ಇಲ್ಲ? ನೋಡು ತ್ರಿಷಾ, ಮನುಷ್ಯರಿಗೆ ಹೋಲಿಕೆ ಆಗೋ ಮನುಷ್ಯರು ಇರೋ ಹಾಗೆ ವಾಯ್ಸ್ ಹೋಲಿಕೆ ಆಗೋ ವಾಯ್ಸ್ ಇರೋದು ಸಹಜ. ಪ್ರತಿ ಒಂದನ್ನು ಅನುಮಾನಿಸಿ ರಾಧಾಂತ ಮಾಡೋದನ್ನ ನಿಲ್ಸು. ಏನೋ ಇವ್ರೆಲ್ಲ ನಿನ್ ತವ್ರ ಮನೆಯವರು ಅನ್ನೋ ಥರ ಮುಂದೆ ನಿಂತು ಮನೆಯೆಲ್ಲ ತೋರಿಸ್ತಿದ್ಯಾ? ಅಮ್ಮ, ನಮ್ ಕೆಲ್ಸ ನಾವ್ ನೋಡ್ಕೋತೀವಿ ಬಿಡಿಮ್ಮ, ನೀವ್ ಹೋಗಿ. ನಡಿ. ಬಾಯ್ ಕಾಜಲ್. ಅಮ್ಮ ಹುಷಾರಮ್ಮ, ನಾವೇನಾದ್ರೂ ರಾಂಗ್ ಸ್ಟೆಪ್ ಇಟ್ರೆ ಮಾಡಿದ್ದೆಲ್ಲ ವೇಸ್ಟ್ ಆಗ್ಬಿಡತ್ತೆ. ಸರಿ ಸರಿಮ್ಮ, ನಾವ್ ನೋಡ್ಕೋತೀವಿ, ನೀನ್ ಹೋಗು. ಮೈಥಿಲಿ ನೋಡ್ತಿದಾರೆ. ನಾವ್ ನೋಡ್ಕೋತೀವಿ ಬಿಡು, ನೀನ್ ಹೋಗು. ನೀವಿಲ್ಲೇ ಹುಷಾರಾಗಿರಿ, ನಾವ್ ಹೊರಡ್ತೀವಿ. ಬನ್ನಿ ಆಂಟಿ. ಮೈಥಿಲಿ ನಡಿ. ಹೋಗು. ಸರಿ ಸರಿ. ತುಂಬಾ ಥ್ಯಾಂಕ್ಸ್ ರೀ. ಇವತ್ತು ನಾನು ನಮ್ ತವ್ರ ಮನೆಯವರು ಇಷ್ಟೇ ರಿಲ್ಯಾಕ್ಸ್ ಆಗಿದೀವಿ ಅಂದ್ರೆ ಅದಕ್ಕೆ ನೀವೇ ಕಾರಣ ರೀ. ನೀವ್ ತೋರಿಸ್ತಾ ಇರೋ ದಯೆಯಿಂದ ನಮ್ಮಪ್ಪ ಅಮ್ಮ ಇರೋದಕ್ಕೆ ಒಂದು ಜಾಗ ಸಿಕ್ಕಿದೆ. ಇಲ್ಲ ಅಂದಿದ್ರೆ ನಮ್ಮಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾ ಇದ್ರು. ಮೈಥಿಲಿ, ಏನಕ್ಕೆ ನನ್ ಥ್ಯಾಂಕ್ಸ್ ಹೇಳಿ ಹೊರಗ್ನವನಾಗ್ ಮಾಡ್ತೀಯಾ? ಅಲ್ಲಿ ಕಷ್ಟದಲ್ಲಿದ್ದಿದ್ಯಾರು? ನಮ್ಮ ಅತ್ತೆ ಮತ್ತೆ ಮಾವ, ಅವರು ಕೂಡ ನನ್ನ ಫ್ಯಾಮಿಲಿನೇ. ಅವರು ಕಷ್ಟ ಬಂದ್ರೆ ನನಗೂ ಕಷ್ಟ ಬಂದ ಹಾಗೆ ಅಲ್ವಾ? ಅಳಿಯ ಅಂದ್ರ ಕೇವಲ ಮಗಳಿಗೆ ಗಂಡ ಮಾತ್ರ ಅಲ್ಲ, ಅತ್ತೆ ಮಾವಂಗೆ ಮಗ ಇದ್ದ ಹಾಗೆ ಅಂತಾರೆ. ಅದಕ್ಕೆ ಬರೀ ಅಳಿಯ ಅಲ್ದೆ ಅವ್ರ ಮಗನ ರೀತಿ ಆಲೋಚನೆ ಮಾಡಿದೆ. ತಂದೆ ತಾಯಿ ರೀತಿ ಇರೋ ನಮ್ಮ ಅತ್ತೆ ಮಾವಂಗೆ ನನ್ನ ಕೈಲಾದಷ್ಟು ಸಹಾಯ ಮಾಡಿದೆ ಅಷ್ಟೇ ಹೊರತು ಇದ್ರಲ್ಲಿ ನಾನೇನಂತ ದೊಡ್ಡ ಸಹಾಯ ಮಾಡಿಲ್ಲ ಅವ್ರಿಗೆ. ಹಾಗ ಅನ್ನೋದು ನಿಮ್ ದೊಡ್ಡತನ ರೀ. ನಿಮ್ಮ ಮೂವರು ತಾಯಂದ್ರು ನಿಮ್ಗೆ ಒಳ್ಳೆ ಸಂಸ್ಕಾರ ಕೊಟ್ಟಿರೋದಕ್ಕೆ ಇಷ್ಟು ಒಳ್ಳೆ ಮನ್ಸಿರೋ ವ್ಯಕ್ತಿ ನನಗೆ ಗಂಡ ಆಗಿ ಸಿಕ್ಕಿದ್ದಾರೆ. ಶುಭಪ್ರಭಾ ಅಮ್ಮ, ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಅಯ್ಯೋ ಏನಮ್ಮ ಮೈಥಿಲಿ, ಅವ್ರೇನಾದ್ರೂ ಬೇರೆಯವ್ರಾ? ನಿನ್ನ ಅಪ್ಪ ಅಮ್ಮ ಅಂದ್ರೆ ನಮ್ಗೆ ಸ್ವಂತ ಸಂಬಂಧಿಕರು. ಅವ್ರ ಕಷ್ಟ ಬಂದ್ರೆ ನೋಡ್ಕೊಂಡು ಸುಮ್ನೆ ಕೂತ್ಕೊಳಕ್ಕಾಗತ್ತಾ? ಆದ್ರೂ ಬೇರೆ ವೇಷದಲ್ಲಿ ಅವ್ರನ್ನ ಮನೇಲಿ ಇಟ್ ಮಾತ್ರಕ್ಕೆ ಸಮಸ್ಯೆ ಕಡಿಮೆ ಆಯ್ತಂತಲ್ಲಮ್ಮ, ನಿಜವಾದ ಸಮಸ್ಯೆ ಈಗ ಶುರುವಾಗುತ್ತೆ. ಹೌದು ಮೈಥಿಲಿ, ನಮ್ಮ ಮನೇಲಿ ಎಲ್ರೂ ಅತ್ತೆ ಮಾವ ಎಲ್ಲ ಬೇರೆ ಕಡೆ ಸೆಟ್ಲ್ ಆಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಒಂದ್ ವೇಳೆ ಅವ್ರೇನಾದ್ರೂ ನಮ್ಮ ಔಟ್ ಹೌಸಲ್ಲೇ ಇದ್ದಾರೆ ಅಂತ ಅವ್ರಿಗೇನಾದ್ರೂ ವಿಷಯ ಗೊತ್ತಾದ್ರೆ ಅವ್ರು ಎಲ್ರೂ ಮನೇಲಿ ಇರಿಸ್ಕೊಂಡಿದ್ದಕ್ಕೆ ನಿನ್ನನ್ನು ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಆಚೆ ಹಾಕ್ತಾರೆ. ಅದಾದ್ಮೇಲೆ ಅವ್ರನ್ನೂ ತಡೆಯೋಕ್ಕಾಗದೆ ನಿನ್ನೂ ಬಿಡೋಕ್ಕಾಗದೆ ಮಧ್ಯದಲ್ಲಿ ನಾನು ಓದಾಡ್ಬೇಕಾಗತ್ತೆ. ಆ ವಿಷಯ ನನಗೂ ಗೊತ್ತಿದೆ ರೀ. ಈ ತರ ವೇಷದಲ್ಲಿ ಬಂದಿರೋದು ನಮ್ಮಪ್ಪ ಅಮ್ಮ ಅನ್ನೋ ವಿಷಯನ ನಾನ್ ಪ್ರಾಣ ಹೋದ್ರೂ ಹೇಳಲ್ಲ ರೀ. ಯಾವಾಗ್ಲೂ ಅವ್ರ ಜೊತೆಲೇ ಇದ್ದು ಅವ್ರ ಬಾಯಿಂದ ನಿಜ ಹೊರಗಡೆ ಬರ್ದೇ ಇರೋ ಹಾಗೆ ನಾನ್ ಕಾಪಾಡ್ಕೋತೀನಿ ರೀ. ನಿನ್ಮೇಲೆ ನನಗೆ ನಂಬಿಕೆ ಇದೆ ಮೈಥಿಲಿ. ಉತ್ತಮ್, ನಾನ್ ಅನ್ಕೊಂಡಿರೋದು ನಿಜ ಆದ್ರೆ ಬಂದಿರೋದು ಮೈಥಿಲಿ ಫ್ಯಾಮಿಲಿ ಅಂತ ಆ ತ್ರಿಷನ್ಗೆ ಈಗಾಗ್ಲೇ ಅನುಮಾನ ಬಂದಿರುತ್ತೆ. ಹೌದಮ್ಮ, ಆಗ್ಲೇ ಅತ್ತೆ ಮತ್ತೆ ಅಜ್ಜಿ ಬಾಯಿ ತಪ್ಪಿ ಮಾತಾಡಿದ್ದಕ್ಕೆ ಆ ತ್ರಿಷಾಗೆ ಅನುಮಾನ ಬಂದಿದೆ. ಇಷ್ಟೊತ್ತಿಗೆ ಅವಳು ಅಮ್ಮನ ತಲೆನ ಬ್ರೈನ್ ವಾಶ್ ಮಾಡ್ತಾ ಇರ್ತಾಳೆ. ಹೌದು ರೀ, ನಮ್ಮಮ್ಮ ಮತ್ತೆ ಅಜ್ಜಿ ಓವರ್ ಆಕ್ಟಿಂಗ್ ಮಾಡಿ ಅವ್ರಿಗೆ ಅನುಮಾನ ಬರೋ ಹಾಗೆ ಮಾಡಿದ್ರು. ಮೊದ್ಲೇ ಆ ತ್ರಿಷಾಗೆ ಮೈಯೆಲ್ಲ ಕಣ್ಣು. ಅತ್ತೆ ಹತ್ರ ಏನ್ ಹೇಳ್ತಾಳೋ ಏನೋ. ಏನ್ ತ್ರಿಷಾ ನೀನ್ ಹೇಳ್ತಾ ಇರೋದು? ನಮ್ ಮನೆಗ್ ಬಂದಿರೋರು ಕಾಜಲ್ ಫ್ಯಾಮಿಲಿಯವ್ರಲ್ಲ ಅಂತ ಹೇಳ್ತಾ ಇದ್ಯಾ? ಹೌದು ಆಂಟಿ, ನನ್ನ ಅನುಮಾನ ನಿಜ ಆದ್ರೆ ಆ ಸತ್ಯವತಿ ಫ್ಯಾಮಿಲಿನೇ ಮಾರ್ವೇಷದಲ್ಲಿ ನಮ್ಮ ಮನೆಗ್ ಬಂದಿದ್ದಾರೆ. ಸಾಕ್ ಸುಮ್ನಿರು. ಇನ್ನೆಲ್ಲಿರ್ತಾರ ಸತ್ಯವತಿ ಫ್ಯಾಮಿಲಿಯವರು? ಅವರೆಲ್ಲರೂ ಅವತ್ತೇ ಕಾಲನಿನ ಬಿಟ್ಟು ಹೋಗಾಗಿದೆ ಅಲ್ವಾ? ಜೊತೆಗೆ ಆ ಕಾಜಲ್ಗೂ ಸತ್ಯವತಿ ಫ್ಯಾಮಿಲಿಯವ್ರಿಗೂ ಏನ್ ಸಂಬಂಧ? ಸತ್ಯವತಿ ಫ್ಯಾಮಿಲಿಯವರು ನಮ್ಮನೆಗ್ ಬಂದ್ರೆ ಅದ್ರಿಂದ ಕಾಜಲ್ಗಾಗುವಂತ ಲಾಭ ಏನು? ಅಯ್ಯೋ ಆಂಟಿ, ನಿಮಗ್ ಹೇಗ್ ಹೇಳ್ಬೇಕು ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ಅವಳು ಕಾಜಲ್ಲೇ ಅಲ್ಲ. ಏನು? ಏನ್ ಹೇಳ್ತಾ ಇದ್ಯಾ? ಹೌದಾ ಆಂಟಿ, ಅವಳು ಕಾಜಲ್ ಅಲ್ಲ. ಆ ಬಂಟಿನೇ ಕಾಜಲ್ ವೇಷದಲ್ಲಿ ಬಂದು ಅಂಕಲನ್ನು ತಾತನ್ನು ಯಾಮಾರಿಸಿ ಅವರೆಲ್ಲರನ್ನೂ ನಮ್ಮನೇಲಿ ಸೆಟ್ಲ್ ಆಗೋ ಥರ ಮಾಡ್ತಿದ್ದಾನೆ. ನಿಂಗೆ ತಲೆ ಜಾಸ್ತಿ ಕೆಡ್ತಾ ಇದೆ. ಕಾಜಲ್ನ ಇಟ್ಕೊಂಡು ಬಂಟಿ ಅಂತ ಇದ್ಯಾ? ಅವನ್ ಮನೆಯವ್ರನ್ನ ನೀನು ಸತ್ಯವತಿ ಫ್ಯಾಮಿಲಿಯವರು ಅಂತ ಇದ್ಯಾ?
ಅಲ್ಲ ಏನ್ ಸಾಕ್ಷಿ ಆಧಾರಗಳಿದೆ ಅಂತ ಅವ್ರನ್ನೆಲ್ಲ ಸತ್ಯವತಿ ಫ್ಯಾಮಿಲಿಯವರು ಅಂತಿದ್ಯಾ? ಇನ್ನು ಏನ್ ಸಾಕ್ಷಿ ಬೇಕಂಟಿ? ಕಾಜಲ್ ಅವ್ರಮ್ಮ ಬಲ್ಗಾಲ್ ಇಟ್ಕೊಂಡ್ ಒಳಗ್ ಹೋಗು ಅಂತ ಹೇಳ್ದಾಗ ಮೈಥಿಲಿ ಎಷ್ಟ್ ಟೆನ್ಷನ್ ಮಾಡ್ಕೊಂಡ್ಲು ಅಂತ ಒಂದ್ಸಲ ನೆನ್ಪ್ ಮಾಡ್ಕೊಳ್ಳಿ. ಬಲ್ಗಾಲಿಟ್ ಒಳಗ್ ಹೋಗೆ. ಬಲ್ಗಾಲ್ ಇಟ್ಕೊಂಡ್ ಹೋಗು ಅಂತಿದ್ರೆ ನಿಮ್ಗೇನ್ ಕಾಣಿಸ್ತಿದ್ಯಾ? ಅಪ್ಪಿ ತಪ್ಪಿ ಎಡಗಾಲ್ ಇಡ್ತಾಳೇನೋ ಅಂತ ಮುಂಜಾಗ್ರತೆಯಾಗಿ ಬಲ್ಗಾಲ್ ಇಡು ಅಂತ ಇದ್ದಾರೆ. ಹೌದಲ್ವಾ ಆಂಟಿ? ಹೌದು, ನೀನ್ ಇದೆಲ್ಲ ಹೇಳ್ತಾ ಇದ್ರೆ ನನ್ಗೂ ಅದೇ ನಿಜ ಅಂತ ಅನಿಸ್ತಾ ಇದೆ. ಎಸ್ ಅಲ್ವಾ? ಮನ್ಸ್ರಷ್ಟೇ ಅಲ್ಲ, ವಾಯ್ಸ್ ಕೂಡ ಅಚ್ಚೊತ್ತದ ಹಾಗೆ ಸತ್ಯವತಿ ವನಜಾ ವಾಯ್ಸ್ ಥರಾನೇ ಇದೆ. ಹೌದೌದು, ನನ್ಗೂ ಇವಾಗ ಅದೇ ಅನುಮಾನ ಬರ್ತಾ ಇದೆ. ಆದ್ರೂ ಕೂಡ ನೀನ್ ಹೇಳ್ತಾ ಇರೋದು ನಿಜ ಅಂತ ಹೇಳೋದಕ್ಕೆ ಒಂದ್ ಸಾಕ್ಷಿನ್ ತೋರ್ಸು ನನ್ಗೆ. ಸಾಕ್ಷಿ ಬೇಕಲ್ವಾ? ನನ್ ಜೊತೆ ಬನ್ನಿ. ಬಂದಿರೋದು ಆ ಕಾಜಲ್ ಫ್ಯಾಮಿಲಿ ಅಲ್ಲ, ಸತ್ಯವತಿ ಫ್ಯಾಮಿಲಿ ಅಂತ ರೆಡ್ ಹ್ಯಾಂಡೆಡ್ ಆಗಿ ಹಿಡ್ಕೊಡ್ತೀನಿ. ಬನ್ನಿ ಆಂಟಿ. ನಡಿ. ಆಂಟಿ ಒಂದ್ ನಿಮಿಷ. ಆಂಟಿ, ಇದು ಮೈಥಿಲಿ ಫೋನ್. ಈ ಫೋನ್ ತಗೊಂಡು ಔಟ್ ಹೌಸ್ ಹತ್ರಕ್ ಹೋಗೋಣ. ಅವ್ರಿಗೆ ಗೊತ್ತಿಲ್ದ ಹಾಗೆ ಸತ್ಯವತಿ ಫೋನ್ಗೆ ಕಾಲ್ ಮಾಡೋಣ. ಆ ಔಟ್ ಹೌಸ್ ಅಲ್ಲಿ ಇರೋದು ಸತ್ಯವತಿ ಆದ್ರೆ ನಾವು ಫೋನ್ ಮಾಡಿದ ತಕ್ಷಣ ಲಿಫ್ಟ್ ಮಾಡ್ತಾಳೆ. ಒಂದ್ ವೇಳೆ ಸತ್ಯವತಿ ಅಲ್ದೆ ಹೋದ್ರೆ ಆ ಫೋನ್ ರಿಂಗ್ ಆಗಲ್ಲ. ಆ ಕಾಜಲ್ ಅವ್ರ ಅಮ್ಮ ಕೂಡ ಆಗಿರ್ಬೋದು, ರೈಟ್? ಕರೆಕ್ಟ್ ತ್ರಿಷಾ. ಔಟ್ ಹೌಸ್ಗೆ ಹೋಗಿ ನಾವು ಫೋನ್ ಮಾಡೋಣ. ಒಂದ್ ವೇಳೆ ಅವ್ರು ಏನಾದ್ರೂ ಫೋನ್ ಕಾಲ್ನ ರಿಸೀವ್ ಮಾಡಿದ್ರೆ ನಮ್ಮ ಔಟ್ ಹೌಸ್ ಅಲ್ಲಿರೋದು ಕಾಜಲ್ ಫ್ಯಾಮಿಲಿ ಅಲ್ಲ, ಸತ್ಯವತಿ ಫ್ಯಾಮಿಲಿ ಅಂತ ಪ್ರೂವ್ ಮಾಡ್ಬೋದು. ನಡಿ. ಇಲ್ಲಿ ನೋಡು ಸತ್ಯವತಿ, ಅತ್ತೆ ನೀವು ಕೂಡ ಈ ಕ್ಷಣದಿಂದ ಬೇರೆಯವರು ನಮ್ಮನ್ನು ನೋಡಿದ್ರು ನೋಡದೆ ಹೋದ್ರು ನೀನು ಕಣ್ ಕಾಣ್ದಿರೋ ತರ ಬಿಹೇವ್ ಮಾಡ್ಬೇಕು. ಮತ್ತೆ ನೀವತ್ತೆ ನೀವು ಮಾತ್ ಬರ್ದಿರೋ ತರ ನಡ್ಕೋಬೇಕು. ನೋಡಿ, ನಾನಂತೂ ಮೊದಲಿನ ತರನೇ ಇರ್ತೀನಿ. ಈ ರೀತಿ ನಾವು ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸಿಕ್ಕಾಕೊಳ್ದೇ ಇರ್ತೀವಿ. ಇಲ್ಲಾಂದ್ರೆ ನಮ್ ಹಾಗೆ ಬಿಹೇವ್ ಮಾಡ್ತೀವಿ, ಆಗ ಆಟೋಮೆಟಿಕ್ ಆಗಿ ಸಿಕ್ಕಾಕೋತೀವಿ. ಅರ್ಥ ಆಯ್ತಾ? ನಾನ್ ಇವಾಗ್ಲೇ ಪ್ರಾಕ್ಟೀಸ್ ಶುರು ಮಾಡಿದೀನ್ರಿ. ಅಮ್ಮ ಅಮ್ಮ ಕಾಜಲ್, ಅಲ್ಲೆಲ್ಲೋ ಫೋಟೋ ಇಟ್ಟಿದ್ದೀನಿ, ತಗೊಂಡ್ ಬಾ ಅಮ್ಮ. ಬಾ 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 ಅಬ್ಬಾ. ಬಾರೋ ಬಂಟಿ ಬಾ. ಇಲ್ಲಿ ನೋಡು, ಇದನ್ ತಗೊಂಡು ನಿಮ್ಮ ಅಜ್ಜಿ ಕೊಡು. ಬಾ ಬಾ. ಅಬ್ಬು, ಏನೋ ಅನ್ಕೊಂಡೆ. ಅಮ್ಮ ಅಜ್ಜಿ ಇಬ್ರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದಾರ. ಮ ಮ ಕಾಜಲ್, ಸುತ್ತಿ ಮೊಳೆ ಅಲ್ಲಿರುತ್ತೆ, ತಗೊಂಡ್ ಬಾ ಅಮ್ಮ. ನಾನ್ ಹೊಡಿತೀನಮ್ಮ. ಏ ತ್ರಿಷಾ, ಅವ್ರನ್ನ ನಾವು ಸುಮ್ನೆ ಅನುಮಾನ ಪಡ್ತಾ ಇದೀವಿ ಅನ್ಸತ್ತೆ. ನೋಡು, ಅವ್ರಿಗೆ ನಿಜವಾಗ್ಲೂ ಕಣ್ಣಿದ್ದಿದ್ರೆ ಆಣಿ ಹೊಡ್ಕೊಡು ಅಂತ ಏನಕ್ಕೆ ಕೇಳ್ತಾ ಇದ್ರು ಹೇಳು? ಜೊತೆಗೆ ಅವ್ರ ಆಕ್ಟಿಂಗ್ ಮಾಡೋದಕ್ಕೂ ಕೂಡ ಅಲ್ಲಿ ಯಾರು ಇಲ್ವಲ್ಲ. ನಾವಿಬ್ರು ಬಂದ್ವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಸೊ ನನಗ್ ಗೊತ್ತಿರೋ ಹಾಗೆ ಅವ್ರಿಗೆ ನಿಜವಾಗ್ಲೂ ಕಣ್ ಕಾಣಿಸ್ದೆ ಮಾತ್ ಬರ್ದೇ ಇರೋರೇ ಆಗಿರ್ತಾರೆ. ಆಂಟಿ, ನೀವ್ ಹೇಳ್ತಿರೋದ್ ನಿಜಾನೇ ಇರ್ಬೋದು. ಇಲ್ಲಿ ತನಕ ಬಂದಿದೀವಲ್ಲ, ಒಂದ್ಸಲಿ ಡಯಲ್ ಮಾಡೋಣ. ಸರಿ, ಮುಂದನ್ ಹಿಡ್ಕೊಂಡ್ರೆ ಬಿಡಲ್ಲ ಅಲ್ವಾ? ಕಾಲ್ ಮಾಡಿ. ತ್ರಿಷಾ, ರಿಂಗ್ ಆಗ್ತಾ ಇದ್ಯಾ? ರಿಂಗ್ ಆಗ್ತಿದೆ. ಮತ್ತೆ ಫೋನ್ ರಿಂಗ್ ಎಲ್ಲೂ ಕೇಳಿಸ್ತಾನೆ ಇಲ್ವಲ್ಲ? ಒಂದ್ ವೇಳೆ ಸೈಲೆಂಟ್ ಅಲ್ಲಿದ್ರೆ? ಅದು ನಿಜಾನೇ, ನೋಡೋಣ. ಆಂಟಿ ಆಂಟಿ, ಫೋನ್ 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 ನೋಡಿ. ಫೋನ್ ಸೈಲೆಂಟ್ ಅಲ್ಲಿದೆ. ಅದಕ್ಕೆ ಆ ಮುದುಕಿ ಫೋನ್ ತಗೊಳಕ್ ಹೋಗ್ತಿದ್ದಾಳೆ.
ನೋಡು ಅಲ್ಲಿ ಏನೋ ವಸ್ತು ಇರೋದಕ್ಕೆ ತಗೊಂಡ್ ಬರೋದಕ್ಕೆ ಹೋಗಿದ್ದವ್ರು. ಅಲ್ಲಿ ಫೋನು ರಿಂಗ್ ಆಗಿಲ್ಲ, ನಿನಗ್ ಕಣ್ಣು ಕಾಣಿಸ್ತಾ ಇಲ್ಲ. ನಡಿ ಹೋಗೋಣ. ಅಮ್ಮ ಯಾಕೆ ಕಾಲ್ ಬರ್ತಿದೆ ಅನ್ಸುತ್ತೆ ನೋಡು. ನೋಡಿ ಆಂಟಿ. ಹಾ ಹಾ ಏನೋ ಅನ್ಕೊಂಡಿದ್ದೆ. ನಾನು ಕುರುಡಿ ಹಾಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀನಿ. ತ್ರಿಷಾ, ಎಷ್ಟು ಧೈರ್ಯ ನಿನಗೆ? ನನ್ ಪರ್ಮಿಷನ್ ಇಲ್ದೆ ನನ್ ಫೋನೇ ತಗೊಂಡ್ ಬರ್ತೀಯಾ? ಅದು ನಿನ್ನ ಅಮ್ಮ, ಆ ಸುಹಾಸಿನಿ ತ್ರಿಷಾ ಕಿಟಕಿ ಹತ್ರನೇ ಇದಾರೆ. ಅಪ್ಪಿ ತಪ್ಪಿ ಅವ್ರೇನಾದ್ರೂ ನಮ್ಮನ್ನ ನೋಡ್ಬಿಟ್ರಾ? ನೋಡಿದ್ರ ಏನಾತ? ನಾವ್ ಪರ್ಫಾರ್ಮೆನ್ಸ್ ಮಸ್ತ್ ಮಾಡಕತ್ತೇವಲ್ಲ. ನೀ ಖರೇನು ಕುರುಡಿ, ನಾ ಖರೇನು ಮೂಗಿ, ಹಂಗ ಅನ್ಕೋತಾರ ಬಿಡು ಪರ್ಫಾರ್ಮೆನ್ಸ್ ನೋಡಿ. ಹೌದೌದು, ಅದು ನಿಜಾನೇಮ್ಮ. ಯಾಕೆ ತ್ರಿಷಂಗ್ ಹೊಡಿಯಕ್ ಹೋಗ್ತಾ ಇದ್ಯಾ? ಹೊಡಿಬೇಕಾ ಸಾಯಿಸ್ಬೇಕಾ? ನನ್ ಪರ್ಮಿಷನ್ ಇಲ್ದೆ ನನ್ ಫೋನ್ ಯಾಕೆ ತಗೊಂಡ್ ಬಂದ್ಲು? ನಾನೇ ತಗೊಂಡ್ ಬರೋದಕ್ಕೆ ಹೇಳಿದ್ದು. ಅತ್ತೆ, ಯಾಕತ್ತೆ? ಆಫೀಸ್ ಬಗ್ಗೆ ಮ್ಯಾನೇಜರ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ನನ್ ಫೋನ್ ಸ್ವಿಚ್ ಆಫ್ ಆಗೋಗಿತ್ತು. ಹೋಗಿ ಮೈಥಿಲಿ ಫೋನ್ ತಗೊಂಡ್ ಬಾ ಅಂದ್ರೆ ನಿನ್ ರೂಮಿಗೆ ಬಂದಿದ್ದಾಳೆ. ನೀನ್ ಎಲ್ಲೂ ಕಾಣಿಸ್ಲಿಲ್ವಂತೆ, ಅದಕ್ಕೆ ನಿನ್ ಫೋನ್ ತಗೊಂಡ್ ಬಂದಿದ್ದಾಳೆ. ಹೌದಾ? ಅಷ್ಟಕ್ಕೋಸ್ಕರ ಅವಳ ಮೇಲೆ ಕೈ ಮಾಡೋ ಅವಶ್ಯಕತೆ ಐತಾ? ಅಯ್ಯೋ ಅತ್ತೆ, ನೀ ತಗೊಂಡ್ ಬರೋದಕ್ ಹೇಳಿದ್ರಿ ಅಂತ ಗೊತ್ತಿಲ್ದೆ ಕೋಪ ಮಾಡ್ಕೊಂಡೆ. ಇವಾಗ ಗೊತ್ತಾಯ್ತಲ್ವಾ ನಿಮ್ಗೇನೋ ಅವಶ್ಯಕತೆ ಇತ್ತು ಅಂತ ನನ್ ಫೋನ್ ತಗೊಂಡ್ರಿ ಅಂತ. ಏನಾದ್ರೂ ಅವಶ್ಯಕತೆ ಇದ್ರೆ ಡೈರೆಕ್ಟ್ ನನ್ನೇ ಕೇಳಿ ಅತ್ತೆ, ನಾನೇ ತಂದ್ಕೊಡ್ತೀನಿ. ಅದ್ ಬಿಟ್ಟು ಈ ತ್ರಿಷನ್ ಮಾತ್ರ ಕಳಿಸ್ಬೇಡಿ. ಇವಳು ನೋಡಿದ್ರೆ ನನಗ್ ಮೈ ಎಲ್ಲ ಉರಿಯತ್ತೆ ಅತ್ತೆ. ಹುಷಾರು, ಸಿಕ್ಕಾಕೋತೀರಾ. ಹಾ ಆಂಟಿ, ಆ ಮೈಥಿಲಿನ್ ಗಮನಿಸಿದ್ರ? ಅವ್ಳ ಫೋನ್ ತಗೊಂಡು ಅವ್ರ ಅಮ್ಮನ ಫೋನ್ ಮಾಡ್ತೀವೇನೋ ಅಂತ ಎಷ್ಟು ಟೆನ್ಷನ್ ಮಾಡ್ಕೊಂಡ್ಲು. ಗಮನಿಸ್ತಾನೆ ಇದ್ದೀನಿ ನಾನು ಕೂಡ. ಅವಳ ನಡವಳಿಕೆನ ಪೂರ್ತಿ ಗಮನಿಸ್ತಾ ಇದ್ದೀನಿ. ನೀನ್ ಹೇಳ್ತಾ ಇರೋ ಹಾಗೆ ಮಾರು ವೇಷದಲ್ಲಿ ನಮ್ಮನೆಗೆ ಬಂದಿರೋದು ಸತ್ಯವತಿ ಫ್ಯಾಮಿಲಿಯವರಾಗಿದ್ರೆ ನಿಜ ಇವತ್ತಲ್ದೇ ಹೋದ್ರು ಕೂಡ ನಾಳೆ ಆದ್ರೂ ಆಚೆ ಬಂದೇ ಬರುತ್ತೆ. ಅದಾದ್ಮೇಲೆ ಮೈಥಿಲಿನ ಆ ದೇವ್ರೇ ಬಂದ್ರೂ ಕಾಪಾಡಕ್ಕಾಗಲ್ಲ. ನಡಿ ತ್ರಿಷಾ. ಅಬ್ಬಾ, ಅಯ್ಯೋ ದೇವ್ರೆ, ಆ ತ್ರಿಷಾಗ್ ನಮ್ಮ ಮೇಲೆ ಡೌಟ್ ಬಂದ್ಬಿಟ್ಟಿದೆ. ಅದಕ್ಕೆ ಮೈಥಿಲಿ ಫೋನಿಂದ ನಮಗ್ ಫೋನ್ ಮಾಡಿದ್ದು. ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಫೋನ್ ಮಾಡಿದ್ರು ಎತ್ಲಿಲ್ಲ. ಇಲ್ಲ ಅಂದಿದ್ರೆ ಅಯ್ಯೋಯ್ಯೋ, ಮನೆಗ್ ಬಂದಿದ್ ಮೊದಲನೇ ದಿನಾನೇ ಆ ಸುಹಾಸಿನಿ ಕೈಗೆ ಸಿಕ್ಕಾಕೊಂಡ್ಬಿಡ್ತಿದ್ವಿ. ಅವ್ವಾ. ಅದಕ್ಕೆ ಯಾರಿದ್ರು ಇಲ್ದೇ ಹೋದ್ರು ನಾವು ಕಾಜಲ್ ಅಪ್ಪ ಅಮ್ಮ ತರನೇ ಆಕ್ಟ್ ಮಾಡ್ಬೇಕು. ಅರ್ಥ ಆಯ್ತಾ? ಬಾಬಾ. ಇವತ್ತಿಂದ ಮೈಥಿಲಿ ಫೋನಿಂದ ಕಾಲ್ ಬಂದ್ರೂ ಕಾಜಲ್ ತಂದೆ ತಾಯಿ ಹಾಗೆ ಮಾತಾಡ್ಬೇಕು. ಮಾತಾಡುವಾಗ ಅದು ಮೈಥಿಲಿ ಅಂತ ಕನ್ಫರ್ಮ್ ಆದ್ಮೇಲೆನೆ ಮೈಥಿಲಿ ಪೇರೆಂಟ್ಸ್ ಹಾಗೆ ಮಾತಾಡ್ಬೇಕು. ಹೌದು, ಎಲ್ರಿಗೂ ಕ್ಲಾರಿಟಿ ಬಂತು ತಾನೆ. ನಡೀರಿ ಬೇರೆ ಕೆಲಸ ನೋಡೋಣ. ನೀನ್ ಹೇಳ್ತಿರೋದು ನಿಜಾನ ಮೈಥಿಲಿ? ಹೌದು ರೀ, ನನಗೆ ಅನುಮಾನ ಬಂದು ಸಮಯಕ್ಕೆ ಸರಿಯಾಗಿ ಹೋಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದ್ರೆ ಮೊದಲನೇ ದಿನಾನೇ ಅಪ್ಪ ಅಮ್ಮ ಸಿಕ್ಕಾಕೋತಾ ಇದ್ರು. ನಾವು ಅನ್ಕೊಂಡಾಗೆ ಆಯ್ತು ನೋಡು ಮೈಥಿಲಿ. ಇನ್ಮೇಲೆ ಪ್ರತಿ ಕ್ಷಣ ಕೂಡ ಜಾಗ್ರತೆ ಆಗಿರ್ಬೇಕು. ಇನ್ಮುಂದೆ ನಿರ್ಲಕ್ಷ್ಯ ಮಾಡಿದ್ರೆ ಖಂಡಿತ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಹೌದು ರೀ, ಇನ್ಮೇಲಿಂದ ನಾನು ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿರ್ತೀನಿ. ನನ್ನನ್ನ ನಾಶ ಮಾಡಕ್ ನೋಡಿದ್ರೆ ನೀನೇ ಸರ್ವನಾಶ ಆಗೋಗ್ತೀಯ. ನೀನ್ ಜೈಲಿಂದ ಆಚೆ ಬಂದ್ಮೇಲೆ ಆಮೇಲೆ ನೋಡ್ಕೊಳ್ಳೋಣ ಬಿಡು. ಮೊದ್ಲು ನೀನ್ ಬದ್ಲಾಗು, ಇಲ್ಲ ಅಂದ್ರೆ ಇದಕ್ಕಿಂತ 10 ಪಟ್ಟು ಶಿಕ್ಷೆ ನೀನ್ ಅನುಭವಿಸ್ಬೇಕಾಗತ್ತೆ. ಒಂದು ಹುಡುಗಿ, ಒಂದೇ ಒಂದು ಹುಡುಗಿ, ಅದು ಕೂಡ ಕಳ್ಳಿ ಮಗಳು, ನೀನು ಆರೋಪಿ ಅಂತ ನಿರೂಪಿಸಿ ಅರೆಸ್ಟ್ ಮಾಡಿಸಿದ್ಲು.
ನಮ್ಮ ಅದೃಷ್ಟ ಚೆನ್ನಾಗಿದ್ದು ಮಿನಿಸ್ಟರ್ ಹತ್ರ ರೆಕಮೆಂಡ್ ಮಾಡಿಸಿದ್ದಕ್ಕೆ ಲಾಯರು ಬೇಲ್ ಕೊಟ್ಟಿದ್ದಕ್ಕೆ ಕೊನೆ ಪಕ್ಷ ನೀ ಬೇಲ್ ಮೇಲಾದ್ರೂ ಹೊರಗಡೆ ಬಂದಿದ್ಯಾ. ಇಲ್ಲ ಅಂದಿದ್ರೆ ಆರೋಪಿಯಾಗಿ ರಿಮೈಂಡ್ ಅಲ್ಲಿ ಕಂಬಿ ಎಣಿಸ್ಕೋತಾ ಕೂತ್ಕೋತಿದ್ದೆ. ಹೌದಮ್ಮ, ಆ ಮೈಥಿಲಿ ಫ್ಯಾಮಿಲಿನ ಆರೋಪಿಯನ್ನಾಗಿಸಿ ಅರೆಸ್ಟ್ ಮಾಡಿಸ್ಬೇಕು ಅಂತ ನಾನು ಅನ್ಕೊಂಡಿದ್ರೆ ಕೊನೆಗ ಮೈಥಿಲಿ ಮತ್ತೆ ಉತ್ತಮ್ ಸೇರಿ ನನ್ನನ್ನು ಆರೋಪಿ ಮಾಡಿ ಜೈಲಿಗೆ ಕಳ್ಸಿದ್ರು. ಅವ್ರ ವ್ಯಾಪಾರನ ಹಾಳು ಮಾಡಬೇಕು ಅಂತ ನಾನು ನೋಡ್ತಾ ಇದ್ರೆ ಅವ್ರು ನನ್ನ ಲೈಫ್ ಮೇಲೆ ಹೊಡೆದ್ರು. ಬಿಡಲ್ಲ, ಆ ಜಾನಕಮ್ಮನ್ ಫ್ಯಾಮಿಲಿ ಯಾರೊಬ್ಬರನ್ನೂ ಬಿಡೋದಿಲ್ಲ. ತುಳಿದಾಕ್ತೀನಿ. ಅವ್ರನ್ನ ತುಳಿಯೋದು ಅಷ್ಟು ಸುಲಭ ಅಲ್ಲ ಕಿಶೋರ್. ನಾವು ಮೈಥಿಲಿ ಜೊತೆ ಹಾವು ಏಣಿ ಆಟ ಆಡ್ತಾ ಇದೀವಿ. ಆಟದಲ್ಲಿ ನಾವು ಏಣಿ ಹತ್ಬೇಕು, ಅವರೆಲ್ಲರಿಗೂ ಹಾವಿನ ಕೈಯಲ್ಲಿ ಕಚ್ಚಿಸ್ಬೇಕು, ಅವ್ರನ್ನ ಪಾತಾಳಕ್ಕೆ ತಳ್ಳಬೇಕು. ಹೌದಮ್ಮ, ಅವ್ರ ವ್ಯಾಪಾರನ ಸರ್ವನಾಶ ಮಾಡಿ ಅವ್ರಿಗೆ ಉಳ್ಕೊಳ್ಳೋದಕ್ ಮನೆ ಇಲ್ದೆ ಬದುಕೋದಕ್ ದಾರಿ ಕಾಣದೆ ಉಟ್ಟು ಬಟ್ಟೆಯಲ್ಲಿ ನಡು ಬೀದಿಲಿ ನಿಂತ್ಕೊಳ್ಳೋದನ್ನ ನಾನು ನನ್ನ ಕಣ್ಣಾರೆ ನೋಡ್ಬೇಕು. ನೋಡ್ತೀಯ ಕಣೋ, ಆದಷ್ಟು ಬೇಗ ಅವ್ರು ದಿಕ್ಕಿಲ್ದೇ ಇರೋರ್ ಹಾಗಾಗೋದು ನೋಡ್ತೀಯ. ವ್ಯಾಪಾರ, ಆಸ್ತಿ, ಹೆಸರು, ಪ್ರತಿಷ್ಠೆ ಎಲ್ಲನ ಕಳ್ಕೊಂಡು ನಡು ಬೀದಿಲಿ ಅವ್ರನ್ನ ಭಿಕ್ಷುಕರ ಹಾಗೆ ನಿಲ್ಲಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಮಂದಾಕಿನಿನೇ ಅಲ್ಲ. ಮೇಡಮ್, ಆ ಮೈಥಿಲಿ ಲೈಫ್ ಸರ್ವನಾಶ ಆಗೋದಿಕ್ಕೆ ನಿಮಗೆ ಯಾವ ತರ ಹೆಲ್ಪ್ ಬೇಕು ಹೇಳಿ, ನಾನ್ ಮಾಡ್ತೀನಿ. ನನ್ನ ಕೇಳಿ ಮೇಡಮ್. ನಿನ್ ಹೆಲ್ಪ್ ಖಂಡಿತವಾಗ್ಲೂ ತಗೋತೀನಿ ಶಂಕರ್. ಏನ್ರಿ, ಆರ್ತಿ ತಗೊಳ್ಳಿ. ಅಯ್ಯೋ, ಆರ್ತಿ ಏನ್ರಿ ಹೀಗ ಆರೋಯ್ತು? ನನಗೆ ಯಾಕೋ ಭಯ ಆಗ್ತಿದೆ ರೀ. ಏನ್ ಮೈಥಿಲಿ, ಗಾಳಿ ಎಷ್ಟಿದೆ ನೋಡಿದ್ಯಾ? ಈ ಗಾಳಿಗೆ ಆರ್ತಿ ಏನು, ಹೋಮ ಕೂಡ ಆರೋಗುತ್ತೆ. ಏನೋ ರೀ, ನನಗೆ ತುಂಬಾ ಟೆನ್ಷನ್ ಆಗ್ತಿದೆ. ನನ್ನ ಕೈಯಲ್ಲಿ ಇವತ್ತು ಮೈಥಿಲಿ ಖಂಡಿತವಾಗ್ಲೂ ಸಾಯ್ತಾಳೆ ಕಣೋ. ಮೈಥಿಲಿ, ನೀನ್ ಸುಮ್ಮನೆ ಟೆನ್ಷನ್ ಮಾಡ್ಕೋತಿದ್ಯಾ. ನೀನ್ ಅನ್ಕೋತಿರೋ ಹಾಗೆ ಏನು ಕೆಟ್ಟದಾಗಲ್ಲ. ಧೈರ್ಯವಾಗಿರು ಮೈಥಿಲಿ. ಏಯ್, ಎಷ್ಟೋ ಧೈರ್ಯ ನಿಂಗೆ ನಮ್ಮನೆಗೆ ಬರೋದಕ್ಕೆ. ಮರ್ಯಾದೆಗೆ ಹೊರಟೋಗು. ಗೆಟ್ ಔಟ್. ಶಟ್ ಅಪ್. ನೀನು ನಿನ್ ಹೆಂಡತಿ ಸೇರ್ಕೊಂಡು ಪೊಲೀಸ್ ಅವ್ರ ಹತ್ರ ನನ್ನ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕ್ಸಿ ಅರೆಸ್ಟ್ ಮಾಡಿಸಿದ್ರಿ ಅಂತ ಸಂತೋಷ ಪಡ್ತಾ ಸಂಭ್ರಮಿಸ್ತಾ ಇದ್ದೀರಾ? ಏ ಕಿಶೋರ್, ಏನ್ ಮಾಡ್ತಿದ್ಯಾ? ನನ್ನ ಅರೆಸ್ಟ್ ಮಾಡಿಸಿ ಸೊಸೈಟಿಯಲ್ಲಿ ನನ್ನ ಮರ್ಯಾದೆ ಕಳೆದು ನಮ್ಮ ಅಮ್ಮನ ಕಣ್ಣೀರಿಗೆ ಕಾರಣ ಆಗಿರೋ ನಿಮ್ಮಿಬ್ರನ್ನ ಸಾಯಿಸ್ಬಿಡ್ತೀನಿ. ಇನ್ನ ಏನ್ ಮಾತಾಡ್ತಿದ್ಯಣ್ಣ? ಗುಡಾಯ್ಸು. ಕಿಶೋರ್, ನೀನು ತಪ್ಪು ಮಾಡ್ತಾ ಇದ್ಯಾ. ಆಲ್ರೆಡಿ ನೀವಿಬ್ರು ಗಂಡ ಹೆಂಡತಿ ನನ್ನ ಅರೆಸ್ಟ್ ಮಾಡಿಸಿ ಯಾವಾಗ್ಲೂ ತಪ್ಪು ಮಾಡಿದೀರಾ. ಅದಕ್ಕೆ ಬಡ್ಡಿ ಸಮೇತ ಕೊಡೋದಕ್ ಬಂದಿದ್ದೀನಿ. ನಾಯಿ ಬಾಲ ಯಾವತ್ತೂ ಸರಿ ಹೋಗಲ್ಲ ಅನ್ನೋದಕ್ಕೆ ನೀನೇ ಸಾಕ್ಷಿ. ನೋಡ್ದ್ಯಾ ಅಣ್ಣ, ನಿನ್ನ ನಾಯಿಗೆ ಹೋಲಿಸ್ತಿದಾರೆ. ಇನ್ನೇನ್ ಮಾತಾಡ್ತಿದ್ಯಣ್ಣ? ಉಡಾಯ್ಸು ಉಡಾಯ್ಸು. ಬಿಡೋ ಬಿಡು ಮೈಥಿಲಿ, ಮೈಥಿಲಿ ಬಿಡೋ. ಬಿಡೋ ಮೈಥಿಲಿ, ಬಿಡು. ಮೈಥಿಲಿ ಬಿಡೋ. ಕಿಶೋರ್, ಮೈಥಿಲಿ ಬಿಡು ಅಂದೆ. ಏ ಬಿಡು ಇದನ್ನ. ಉಡಾಯ್ಸು. ಹೋಗೋ. ಅಣ್ಣ ನಿನ್ನೆ ನುಗ್ತಿದ್ದಾಳೆ.
ನನ್ನ ಮೇಲೆ ಕೈ ಮಾಡ್ತೀಯ ನಿನ್ನ